ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಅಂತೇಳಿ ಅಡ್ಜಸ್ಟ್ಮೆಂಟೂ ಅದೇ ಅಲ್ಲೇ ಅನಿವಾರ್ಯ ತಮ್ಮ ಅಸ್ತಿತ್ವ ಇಲ್ಲ ಅಂದಾಗ ತಮ್ಮ ಮಗಳಿಗೆ ಅಧ್ಯಕ್ಷರು ಇಲ್ಲ ಅಂದಾಗ ಸಹಜವಾಗಿ ಬದಿಗೆ ಸರಿದು ಬಿಡ್ತಾರೆ ಅವರು. ಈಗಾಗಲೇ 2023 ವಿಧಾನಸಭಾ ಚುನಾವಣೆಯಲ್ಲಿ ಹಿಂದೆ KJP ಮಾಡಿದಲ್ಲಿ ತಮ್ಮ ಏನಪ್ಪ ಶಕ್ತಿ ಏನದ BJPಯಲ್ಲಿ ಏನು ತೋರಿಸ್ಕೊಂಡಿದ್ದಾರೆ. ಇವೆಲ್ಲ ನೆಲೆಗಟ್ಟಿನಲ್ಲ DKC ಅವರೀಗ ರಾಜ್ಯ ಮಟ್ಟದ ನಾಯಕತ್ವದಲ್ಲ ಅವರನ್ನು ಅಲ್ಲಾಡಿಸುವಂಥವ್ರು ಯಾರು. ಹೀಗಾಗಿ DKC ಅವರು 2028 ನಾನಪಮತ್ತಂ CM ಅನ್ನುವಂಥ ಒಂದು ಮನೋಧರ್ಮಗಳು ಮಾತಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಆ ಹೇಳಿಕೆಯನ್ನು ಕೊಡ್ತಾ ಇದ್ದರು. ಅಷ್ಟರಲ್ಲೇ ಮಲ್ಲಿಕಾರ್ಜುನ ಖರ್ಗೆ ಅವರು 2028 ಬಗ್ಗೆ ಈಗೆಲ್ಲ ಸಾಮೂಹಿಕ ನಾಯಕತ್ವ ನಮ್ಮಲ್ಲಿದೆ ಅನ್ನುವಂಥದ್ದು. ಯಾಕಂದ್ರೆ ಪಾರ್ಟಿಗೂ ಗೊತ್ತಾಗ್ಯದ ಈಗಾಗಲೇ ಸಿದ್ದರಾಮಯ್ಯರು ಒಬ್ಬರನ್ನ ಬದಿ ಸರಿಸ್ಬೇಕು ಏನೇನು ಆಯಿತು ಅಂತ ಕುರಿ ಕೋನ ಬಿದ್ದು ಅಂತ ಹೇಳ್ತಾರೆ ನಮ್ಮಲ್ಲಿ. ಹಾಗಾಗ್ಯದ ಒಬ್ಬ ವ್ಯಕ್ತಿ ಕರೆಕ್ಟ್ ತಯಾರು ಮಾಡಿದ್ರೆ ಅವ್ರು ಮತ್ತೆ ಹೊಡಿ ತ್ರಾಸ ಆಗ್ತದೆ ಅಂತ ಹೇಳ್ಕೊಂಡು ಹೈಕಮಾಂಡಿಗೂ DKC ಅವ್ರ ಬದ್ದ ಭಯ ಅದ. ಆದ್ರೆ DKC ಅವ್ರನ್ನ ಕಂಟ್ರೋಲ್ ಇಟ್ಕೊಳ್ಳುವಂಥ ಶಕ್ತಿ ಹೈಕಮಾಂಡ್ಗೆ ಅದ ಅನ್ನೋದು ಅವ್ರಿಗೆ ಕಾನ್ಫಿಡೆನ್ಸ್ ಅದ. ಯಾಕಂದ್ರೆ ಕಟ್ಟಾಳು ಕಾಂಗ್ರೆಸ್ನ ಕಟ್ಟಾಳು DK ಶಿವಕುಮಾರ್ ಅವರು. ಹೀಗಾಗಿ BJP ಮತ್ತು JDSಗೆ ಪ್ರಬಲವಾಗಿ ಶಕ್ತಿನೂ ಇದ್ದಾರೆ. ಅದರ ಜೊತೆಗೆ ಹೈಕಮಾಂಡ್ ಇದ್ದಿದ್ದು ಇವ್ರನ್ನ ಸಿದ್ದರಾಮಯ್ಯ ಮಟ್ಟಕ್ಕೋ ಮತ್ತೆ ಮಟ್ಟಕ್ಕೋ ಬೆಳೆಸಲಾರದ ಅವ್ರು ಹೇಳಿದಂಗೆ ಕೇಳ್ಕೊಂಡು ಹೋಗುವಂಥ ಒಬ್ಬ ವ್ಯಕ್ತಿಯನ್ನು ತಯಾರು ಮಾಡಿಕೊಳ್ಳುವಂಥ ಎಲ್ಲ ಪ್ರಯತ್ನ ಮಾಡ್ತಾಯಿದ್ದಾರೆ ಹೈಕಮಾಂಡ್ದವರು. ಹೀಗಾಗಿ DKC ಅವ್ರನ್ನ ಎಷ್ಟು ಕೆಲಸ ಬೇಕಪ್ಪ ಅಷ್ಟು ಕೆಲಸ ಮಾಡ್ಕೊಳ್ಳುವಂಥದ್ದು. ಮತ್ತು ಇನ್ನೊಂದು ಏನಪ್ಪ ಇಲ್ಲಿ ತಿಳ್ಕೊಬೇಕಾಗಿದೆ ಏನಂದ್ರೆ DKC ಅವ್ರಿಗೆ ಸಿದ್ದರಾಮಯ್ಯರಿಗಿರುವಷ್ಟು ಶಾಸಕರ ಬೆಂಬಲ ಇಲ್ಲ. ಹೈಕಮಾಂಡದಲ್ಲೂ ಸಹಿತ ಅನೇಕ ಶಾಸಕರ ಮೇಲೆ ತನ್ನ ಒಂದು ಕಪಿಮುಷ್ಟಿಯನ್ನು ಇವತ್ತು ಹಿಡ್ಕೊಂಡಿದ್ದನ್ನು ಗಮನಿಸಿದ್ರೆ DKC ಅವರು ಹೈಕಮಾಂಡ್ ನಿಷ್ಠರಾಗಿದ್ದುಕೊಂಡು ಜೊತೆಗೆ ಸಿದ್ದರಾಮಯ್ಯರನ್ನು ತಮ್ಮೊಳಗೆ ಇಟ್ಕೊಂಡು ಸಿದ್ದರಾಮಯ್ಯ ತಮ್ಮ ಪಕ್ಕದ ಹೊರಗೆ ಬಿಡೋ ಹಾಗಿಲ್ಲ, ಬಿಟ್ಟರೆ ಕೆಟ್ಟರು. ಈಗ ನಮ್ಮ ಹಿಂದೆ ಮಾಡಿದ ನೀವು ಈ ಒಂದು ವಿಷಯದಲ್ಲಿ ಮಾಡಿಕೊಂಡು ಮುಂಬರುವ ಚುನಾವಣೆ ಎದುರಿಸೋ ಜೊತೆಗೆ ಇನ್ನಷ್ಟು ಪಾರ್ಟಿಗೆ ನಿಷ್ಠರಾಗಿ ತಮ್ಮ ಕೆಲಸ ಮಾಡುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ಪಾರ್ಟಿ ನಿಷ್ಠೆನ ಇವತ್ತು ಅವ್ರು CM ಮಾಡಿದ್ದು, ಪಾರ್ಟಿಗಾಗಿ ಜೈಲಿಗೆ ಹೋಗಿ ಬಂದಿದ್ದು, ಮತ್ತೇನು ಮಾಡ್ಕೊಂಡಿದ್ದು. ಇವತ್ತು ಹೈಕಮಾಂಡದಲ್ಲಿ ಇವ್ರ ಬಗ್ಗೆ ಒಂದು ಸಾಫ್ಟ್ ಕಾರ್ನರ್ ಅದ. ಅದನ್ನು ಸಾಫ್ಟ್ ಕಾರ್ನರ್ ಇನ್ನುಳಿದ ಯಾವ ನಾಯಕನಂದ್ರೂ ಮುರಲಿಕ್ಕೆ ತುರ್ತದ ಮಟ್ಟಿಗೆ ಸಾಧ್ಯ ಇಲ್ಲ. ಭವಿಷ್ಯದಲ್ಲಿ ಏನಾಗ್ತದೆ ಗೊತ್ತಿಲ್ಲ. ಯಾಕಂದ್ರೆ ರಾಜಕೀಯದಲ್ಲಿ ಏನು ಬೇಕಾದ್ರೆ ಆಗ್ಬೋದು, ಏರಿಳಿತಗಳಾಗ್ಬೋದು. ಎಲ್ಲ ದಿಶೆಯಲ್ಲಿ DK ಶಿವಕುಮಾರ್ ಅವರು ತುರ್ತು ಮಟ್ಟಿಗೆ ಕಾಂಗ್ರೆಸ್ಸಿಗೆ ಏನಪ್ಪ ಅಂದ್ರೆ ಒಂದು